ಉಡುಪಿಯ ವೈಶಿಷ್ಟ್ಯತೆ ನಮ್ಗೆ ನೋಡುತ್ತೇವೆ. 2 ವರ್ಷಕ್ಕೊಮ್ಮೆ ನಡೆಯತಕ್ಕಂತಹ ಪರ್ಯಾಯ ಅಂತಂದರೆ ಅಷ್ಟಮಠಾಧೀಶರಲ್ಲಿ ಕೃಷ್ಣನ ಪೂಜೆಯನ್ನು ಬದಲಾಯಿಸುವಂಥದ್ದು. 2 ವರ್ಷ ಪೂಜೆ ಮಾಡಿ ಉಳಿದ 14 ವರ್ಷ ಮಧ್ವಾಚಾರ್ಯರ ಸಂಪ್ರದಾಯದ ಹಾಗೆ ಅವರು ಪರ್ಯಟನೆ ಮಾಡಬೇಕು, ಧರ್ಮ ಪ್ರಸಾರ ಮಾಡಬೇಕು. ಆ ದೃಷ್ಟಿಯಿಂದ ವಾದಿರಾಜರ ಕಾಲದಿಂದ 2 ತಿಂಗಳಿಗಿದ್ದ ಪರ್ಯಾಯವನ್ನು ವಾದಿರಾಜ ಸ್ವಾಮಿಗಳು 2 ವರ್ಷಕ್ಕೆ ಮಾರ್ಪಾಡು ಮಾಡಿದರು. ಅದರ ಮುಖ್ಯ ಉದ್ದೇಶ ಇಷ್ಟೇ, ಅವರ ಜವಾಬ್ದಾರಿ ಅಥವಾ ಆಗಿನ ಕಾಲದಲ್ಲಿ ಈ ಸಂಚಾರದ ವ್ಯವಸ್ಥೆ, ಅಷ್ಟು ವಾಹನದ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ 14 ವರ್ಷ ಇವರು ಧರ್ಮ ಪ್ರಸಾರದ ಕೆಲಸವನ್ನು ಮಾಡಿ 2 ವರ್ಷ ಕೃಷ್ಣನ ಸನ್ನಿಧಿಯಲ್ಲಿ ಉಡುಪಿ ಬಿಟ್ಟು ಹೋಗಲಿಕ್ಕಿಲ್ಲ. ಅವರು ಕೃಷ್ಣನ ಸೇವೆ, ಪೂಜೆ. ಉಡುಪಿಯ ಪರ್ಯಾಯ ಅಂತಂದರೆ ಈಗಿನ ಪುತ್ತಿಗೆ ಸ್ವಾಮಿಗಳಿಂದ ಆ ಕೀಲಿಯನ್ನು, ಅಕ್ಷಯ ಪಾತ್ರೆಯನ್ನು ತಾವು ತಕ್ಕೊಂಡು ಮುಂದೆ 2 ವರ್ಷ ಅದು ನಡೆಸುವಂಥದ್ದು. ನಮಗೆ ವಿಶೇಷ ಅಂತಂದರೆ ಈಗಿನ ಶ್ರೀರೂಢ ಸ್ವಾಮಿಗಳು, ವೇದವರ್ಧನ ತೀರ್ಥ ಸ್ವಾಮಿಗಳು ಅಂತ ಅವರಿಗೆ ಚಿಕ್ಕ ಪ್ರಾಯ, 14 ವರ್ಷದಲ್ಲಿ ಅವರಿಗೆ ಸನ್ಯಾಸ ಸ್ವೀಕಾರ ಮಾಡಿ 7 ವರ್ಷ ವೇದಾಭ್ಯಾಸ ಮಾಡಿ, ಅವರ ತಂದೆ ದೊಡ್ಡ ಪಂಡಿತರು, ಮಾಧ್ವ ಮತ್ತು ಫಿಲಾಸಫಿಯಲ್ಲಿ ಗೊತ್ತಿದೆ, ಅವರಿಂದ ಉಳಿದವರಿಂದ ಮಾಡಿ ಈಗ ಈ ಪರ್ಯಾಯಕ್ಕೆ ತಯಾರಾಗ್ತಾರೆ. ಪೂರ್ವಭಾವಿ ಸಂಚಾರವನ್ನೆಲ್ಲ, ಅಖಿಲ ಭಾರತ ಸಂಚಾರವನ್ನು ಮುಗಿಸಿ ನಾಳೆದೀಗ 4ನೇ ತಾರೀಕು ಮಂಗಳೂರಿಗೆ ಬರ್ತಾ ಇದ್ದಾರೆ. 4 ದಿವಸ ಅವರ ವಾಸ್ತವ್ಯ ಮಂಗಳೂರಿನಲ್ಲಿದೆ. ಕಲ್ಕೂರ ನಿವಾಸದಲ್ಲಿ ಅವರಿಗೆ ವ್ಯವಸ್ಥೆ ಇದೆ. ಅನಂತರ ಆ 4 ದಿನ ಬೇರೆ ಬೇರೆ, ಅದಕ್ಕೆ ಹೇಳ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂದರ್ಶನ ಮಾಡ್ತಾರೆ. ಮಧ್ಯಾಹ್ನ ರಾತ್ರಿ ಪೂಜೆ, ಹಾಗೆ ಪಾದಪೂಜೆ. ಯಾರ ಬಂಧುಗಳ ಅಥವಾ ಭಕ್ತರ ಅಪೇಕ್ಷೆ ಪಟ್ಟಾಗ ಅವರ ಮನೆಗೆ ಹೋಗಿ ಪಾದಪೂಜೆ ಮತ್ತು ಕಾಣಿಕೆಯನ್ನು ಸ್ವೀಕಾರ ಮಾಡಿ ಸಂಚಾರ ಮಾಡ್ತಾರೆ. ಒಟ್ಟು ಅವರ ಚಿಕ್ಕ ಪ್ರಾಯ, ಈ ಪ್ರಾಯದಲ್ಲಿ ಅವರಿಗೆ ವಿರಕ್ತಿ ಮತ್ತು ಭಗವಂತನ ಸಮಾಜದ ಜವಾಬ್ದಾರಿ, ಸನಾತನ ಧರ್ಮದ ವಿಶೇಷವಾದಂಥ ಒಂದು ತಿಳುವಳಿಕೆ ಅವರಿಗೆ ಬರಬೇಕು. ಆ ರೀತಿಯಲ್ಲಿ ನಾವು ಅವರನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡಿ, ಅನಂತರ ಈಗಲೇ ಹೇಳಿದ ಹಾಗೆ 8ನೇ ತಾರೀಕಿಗೆ ಪೌರ ಸನ್ಮಾನ ಅಂತ ಇಟ್ಟುಕೊಂಡಿದ್ದೇವೆ. ಅದರ ಬಗ್ಗೆ ವಿವರವನ್ನು ನಮ್ಮ ಕಲ್ಕೂರು ಹೇಳ್ತಾರೆ. ಒಟ್ಟು ನಮ್ಮ ಉದ್ದೇಶ ಏನು ಅಂತಂದರೆ, ಬಂದಂತಹ ಸ್ವಾಮಿಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಸ್ವೀಕಾರ ಮಾಡಿ, ಎಲ್ಲ ಭಕ್ತ, ಹಿಂದೂ ಸಮಾಜದ ಕ್ರಾಸ್ ಸೆಕ್ಷನ್ ಎಲ್ಲರೂ ಕೂಡ ಸೇರಬೇಕು ಅಂತಹ ಒಂದು ಸ್ವಾಗತ ಸಮಿತಿಯನ್ನು ಮಾಡಿದ್ದೇವೆ.